ಇನ್ನು ನಾರ್ವೆಯ ಪತ್ರಿಕೆಯಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯನ್ನ ಹಾವಾಡಿಗ ಎಂದು ಚಿತ್ರೀಕರಿಸಲಾಗಿದೆ. ನಾರ್ವೆ ಪತ್ರಿಕೆಯಲ್ಲಿ ಪಿಎಂ ನರೇಂದ್ರ ಮೋದಿ ವ್ಯಂಗ್ಯ ಚಿತ್ರ, ನೆಟ್ಟಿಗರು ತೀವ್ರ ಆಕ್ರೋಶ. ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ನಾರ್ವೆ ಮ್ಯಾಗಝಿನ್ಗಳು ಉದ್ದಟತನ ಮೆರೆದಿದೆ. ಮೋದಿಯವರನ್ನ ಹಾವಾಡಿಗನಂತೆ ಚಿತ್ರಿಸಿದ ನಾರ್ವೆ ಮ್ಯಾಗಝಿನ್ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯ ಚಿತ್ರದ ಬಗ್ಗೆ ಆಕ್ರೋಶ. ಮೋದಿ ಪುಂಗಿ ಊದುವಂತೆ ಇಂಧನ ಪೈಪನ್ನ ಹಾವಿನಂತೆ. ಈ ಲೇಖನಕ್ಕೆ ಚೋರ ಮತ್ತು ಕಿರಿಕಿರಿ ವ್ಯಕ್ತಿ ಎಂದು ಶೀರ್ಷಿಕೆಯನ್ನು ಕೊಟ್ಟಿದೆ. ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆ ಬೆನ್ನಲ್ಲೇ ಈ ಕೀಳು ಮಟ್ಟದ ಕೃತ್ಯವೆಸಗಿದ್ದಾರೆ. ಪ್ರಶ್ನೆ ಕೇಳೋದಕ್ಕೆ ನಿರಾಕರಿಸಿದ್ದಕ್ಕೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದ ನಾರ್ವೆ ಮ್ಯಾಗಝಿನ್ ಇದು ಆಘಾತಕಾರಿ, ಜನಾಂಗೀಯ ನಿಂದನೆ ಮತ್ತು ಅವಹೇಳನಕಾರಿ ಎಂದು ನೆಟ್ಟಿಗರು ಕಿಡಿಕಾರಿದರು. ಶೃಂಗಸಭೆಯಲ್ಲಿ ನಾರ್ವೆ ಪತ್ರಕರ್ತರು ನಮ್ಮ ದೇಶದ ಪ್ರಧಾನಿಯ ಜೊತೆ ಪ್ರಶ್ನೆ ಮಾಡೋದಕ್ಕೆ ಹಿಂದೆನೇ ಬರ್ತಾರೆ. ನರೇಂದ್ರ ಮೋದಿ ಅವರು ಅವರ ವ್ಯಂಗ್ಯವಾಡಿರ್ತಕ್ಕಂಥ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇದು ನಾರ್ವೆ ದೇಶದ ಮ್ಯಾಗಝಿನ್ನಲ್ಲಿ ನರೇಂದ್ರ ಮೋದಿಯನ್ನು ಒಂದು ಹಾವಾಡಿಗನಂತೆ ಅತ್ಯಂತ ವ್ಯಂಗ್ಯವಾಗಿ ಚಿತ್ರೀಕರಿಸಲಾಗಿದೆ. ನೋಡಿ, ಸಾಂವಿಧಾನಿಕ ಹುದ್ದೆ ಪ್ರಧಾನಿ ಅನ್ನುವಂತಹ ಹುದ್ದೆ. ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ಇತರೆ ದೇಶದವರು ವ್ಯಂಗ್ಯವಾಡುವಾಗ ಪ್ರಧಾನಿಯ ಮೇಲೆ ಒಳ್ಳೆಯ ಅಭಿಪ್ರಾಯ ಇರಲಿ, ಕೆಟ್ಟ ಅಭಿಪ್ರಾಯ ಇರಲಿ, ಆದರೆ ಬೇರೆ ದೇಶದವರು ನಮ್ಮ ದೇಶದ ಪ್ರಧಾನಿಯನ್ನು ಮೂದಲಿಸುವಾಗ ಒಂದರ್ಥದ ಭಾವನಾತ್ಮಕವಾದಂತಹ ನೋವು ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ನಾರ್ವೆ ಅವರ ಪತ್ರಕರ್ತನೊಬ್ಬ ನರೇಂದ್ರ ಮೋದಿಯ ಜೊತೆ ಪ್ರಶ್ನೆ ಕೇಳೋದಕ್ಕೆ ಮುಂದಾದಾಗ ನರೇಂದ್ರ ಮೋದಿ ಅವರು ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದೇ ಕೋಪದಲ್ಲಿ ಆ ನಾರ್ವೆ ದೇಶದ ಮ್ಯಾಗಝೀನು ಈ ತರಹದ್ದೊಂದು ಕೃತ್ಯವೆಸಗಿದೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆಯಲ್ಲ, ಹಾಗಾಗಿ ಆ ಪೆಟ್ರೋಲ್ ಹಾಕುವಂತಹ ಪೈಪ್ ಇದೆಯಲ್ಲ ಅದನ್ನು ಹತ್ತಿರದಲ್ಲಿ ಇಡುವಂತೆ, ಜೊತೆಗೆ ಆ ಪೈಪಿನ ತುದಿಯನ್ನು ನರೇಂದ್ರ ಮೋದಿ ಬಾಯಿಯಲ್ಲಿ ಹಿಡಿದು ಎಳೆಯುವಂತೆ ಅದನ್ನು ಚಿತ್ರೀಕರಿಸಲಾಗಿದೆ.